ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 15 ವಾರ ಕಳೆಯಿತು. 15 ವಾರ ಅಂದ್ರೆ ಸುಮಾರಾಗಿ 98 ದಿನ ಕಂಪ್ಲೀಟ್ ಆಗಿ 99ನೇ ದಿನ ಇವತ್ತು ಇಷ್ಟು ದಿನಗಳ ಆಟ ನೋಡಿದಾಗ, ಇಷ್ಟು ದಿನ ವ್ಯಕ್ತಿತ್ವ ನೋಡಿದಾಗ, ಇಷ್ಟು ದಿನ ಟಾಸ್ಕ್ ನೋಡಿದಾಗ, ಅವ್ರ ಬಿಹೇವಿಯರ್ ನೋಡಿದಾಗ, ಇಷ್ಟೆಲ್ಲ ಕನ್ಸಿಡರ್ ಮಾಡಿ ಈ ಸೀಸನಿನ ಟಾಪ್ 5 ಯಾರು ಬರ್ತಾರೆ ಅನ್ನೋದು ಮಾತಾಡೋಣ. ನಾನು ಆಲ್ರೆಡಿ ಟಾಪ್ 5 2 ಸಲ ವಿಡಿಯೋ ಮಾಡಿದ್ದೆ. 90 ಡೇಸ್ ಅಂತ ಒಂದು, 80 ಡೇಸ್ ಅಂತ ಒಂದು. ನೀವು ಬೇಕಾದ್ರೆ ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಅವಾಗ ಏನ್ ಹೇಳಿದ್ರು, ಇವಾಗ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ. ಇಲ್ಲಿ ಮುಖ್ಯವಾಗಿ ಈ ಟಾಪ್ 5 ಟಾಪ್ 6 ಅಂತ ತಗೊಂಡ್ರೆ ಏನಕ್ಕೆ ಬರ್ತಾರೆ ಇವರು, ಯಾವ ಕಾರಣಕ್ಕೆ ಟಾಪ್ 5 ಇರ್ತಾರೆ, ಯಾವ ಕಾರಣಕ್ಕೆ ಇರಲ್ಲ. ಇರೋದೇ 3 ವಾರ ಅಂತ ಕಿಚ್ಚ ಸರ್ ಅನೌನ್ಸ್ಮೆಂಟ್ ಬೇರೆ ಮಾಡಿದರೆ. ಅಂದ್ರೆ 21 ದಿನ ಇದೆ. 21 ದಿನದಲ್ಲಿ ಇವತ್ತಾಲೆ ಡೇಟ್ 21 ದಿನ ಇದೆ. ಈ 20 ದಿನದಲ್ಲಿ 2 ವಾರನೇ ಎಲಿಮಿನೇಷನ್ ಇರುತ್ತೆ. ಎಲಿಮಿನೇಷನ್ ನಲ್ಲಿ 9 ಜನ ಇದ್ದಾರೆ. ಈ 9 ಜನದಲ್ಲಿ 4 ಜನನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕು. ಮಿಡ್ ವೀಕ್ ಎಲಿಮಿನೇಷನ್ ಯಾವಾಗಿರುತ್ತೆ, ಡಬಲ್ ಎಲಿಮಿನೇಷನ್ ಯಾಗಿರುತ್ತೆ, ಇಲ್ಲ 2 ವಾರ ಡಬಲ್ ಎಲಿಮಿನೇಷನ್ ಮಾಡ್ತಾರ, ಇಲ್ಲ ಟಾಪ್ 6 ತಗೊಂಡು ಹೋಗ್ತಾರ, ಇಲ್ಲ ಟಾಪ್ 5 ಕೊಡ್ತಾರ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಕಂಟೆಸ್ಟೆಂಟ್ ಅಂತ ತಗೊಂಡ್ರೆ ನಾನು ಮೊದಲೇದಾಗಿ ಹನುಮಂತ್ ಅವ್ರು ತಗೊಂತೀನಿ. ಹೌದು, 2-3 ವಾರಗಳಿಂದ ಆಟ ಇಲ್ಲ ಅಂತ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಕಿಚ್ಚ ಸರ್ ಕೂಡ ಸಖತ್ತಾಗಿ ಅದೇ ರೀತಿ ಕ್ಲಾಸ್ ತಗೊಂತ ಇದ್ದಾರೆ. ಬಟ್ ಅವ್ರಿಗಿರೋ ಫ್ಯಾನ್ ಬೇಸ್ ಆಗ್ಲಿ, ಫ್ಯಾನ್ಸ್ ಆಗ್ಲಿ ತುಂಬಾನೇ ಇದಾರೆ ಗುರು. ಹೊರಗಡೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಅದು ವಿಶೇಷವಾಗಿ ಹಳ್ಳಿ ಕಡೆ ಕೇಳಿದಾಗ ತುಂಬಾನೇ ಸಪೋರ್ಟ್ ಇದೆ. ಮೊದಲೇದಾಗಿ ನಾನು ಹನುಮಂತ್ ಅವರ ತಗೊಂತೀನಿ. ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಮ್ಮ ಹನುಮಂತ್ ಅವರು ಎಂಟ್ರಿ ಕೊಡ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಆ ವೈಲ್ಡ್ ಕಾರ್ಡ್ ಇಂದ ಆಟನೇ ಬದಲಾಗುತ್ತೆ. ಅದೊಂದು ಬಿಗ್ ಕಲರ್ಸ್ ಕನ್ನಡವರಿಗೆ ಆ ಟೈಮಲ್ಲಿ ಕೈ ಹಿಡಿದಿದ್ದು ಹನುಮಂತ್ ಅವರೇ. ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಇದೆ. ಆ ಕಾರಣಕ್ಕೆ ಇನ್ನೋಸೆಂಟ್ ಆಗಿರ್ಬೋದು, ಸಿಂಪತಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಎಲ್ಲ ಕನ್ಸಿಡರ್ ಮಾಡಿ ತಗೊಂಡ್ರೆ ಖಂಡಿತವಾಗ್ಲೂ ಇವರು ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು. ಹೌದು, ಟಾಸ್ಕ್ ಮಾಸ್ಟರ್ ಆಗಿರ್ಬೋದು, ಒಂದು ಮಾತಾಡೋದಾಗಿರ್ಬೋದು, ಮನೆಯಲ್ಲಿ ಆಕ್ಟಿವಿಟಿ ಆಗಿರ್ಬೋದು, ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ವಿಶೇಷವಾಗಿ ಮಾತಾಡಬೇಕು. ಟಾಸ್ಕ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಆಡ್ತಾರೆ. ಮನೆ ಜನ ಎಲ್ಲ ಮಿಂಗಲ್ ಆಗಿರ್ತಾರೆ. ಕೆಲವು ಸ್ಟೇಟ್ಮೆಂಟ್ ಗಳು ಪಾಸ್ ಮಾಡ್ತಾರೆ. ಅವರು ಎದುರುಗಡೆ ಬಂದಾಗ ನೀಟಾಗಿ ಮಾತಾಡ್ತಾರೆ. ಇನ್ನೊಂದು ಮುಖ್ಯವಾಗಿ ಇವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಫ್ಯಾನ್ ಬೇಸ್ ಇದೆ. ತುಂಬಾ ಸೋಷಿಯಲ್ ಮೀಡಿಯಾದಿಂದ ಹರಿದಾಡ್ತಾ ಇದೆ. ಕೇವಲ ಸೋಷಿಯಲ್ ಮೀಡಿಯಾ ಅಂತ ಅಲ್ಲ, ಇವರು ಸಪೋರ್ಟ್ ಕೂಡ ತುಂಬಾನೇ ಇದೆ ಚಾನೆಲ್ ಕಡೆಯಿಂದ. ಆದ ಕಾರಣ ಇವರು ಕೂಡ ಖಂಡಿತವಾಗ್ಲೂ ಟಾಪ್ 5 ಅಲ್ಲಿ ಇರ್ತಾರೆ. ಇನ್ನು 3ನೇ ಕಂಟೆಸ್ಟೆಂಟ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಮಂಜಣ್ಣ ಬರ್ತಾರೆ. ಈಗ ಡೌನ್ ಆಗಿರ್ಬೋದು, ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇದೆ ಬಿಗ್ ಬಾಸ್ ಮನೆಗೆ. ಅವರ ಒಂದು ಗ್ರೇ ಏರಿಯಾ ಆಗಿರ್ಬೋದು, ಅದಾದ್ಮೇಲೆ ಟಾಸ್ಕ್ ಕಿಂಗ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಪ್ರತಿಯೊಂದು ತಗೊಂಡಾಗ, ಎಂಟರ್ಟೈನ್ಮೆಂಟ್ ತಗೊಂಡಾಗ ತುಂಬಾನೇ ಇದೆ ಮಂಜಣ್ಣನ ಬಗ್ಗೆ. ಈಗ ಗೌತಮಿ ಜೊತೆ ಇದಾರೆ ಅಂತ ಒಂದೇ ಒಂದು ನೆಗೆಟಿವ್ ಬಿಟ್ರೆ, ಇನ್ನು ಬರುವ ಮುಂದಿನಗಳಲ್ಲಿ ಅವ್ರ ಆಟ ತುಂಬಾನೇ ಬದಲಾವಣೆ ಆಗುತ್ತೆ, ಬದಲಾವಣೆ ಮಾಡ್ಕೊಂತಾರೆ. ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ. ಆ ಕಾರಣಕ್ಕೆ ಟಾಪ್ 5 ಅಲ್ಲಿ ಮಂಜಣ್ಣ ಕೂಡ ಇರ್ತಾರೆ. ಮೊದಲು ಹನುಮಂತ, ಸೆಕೆಂಡ್ ತ್ರಿವಿಕ್ರಮ, 3ನೇದು ನಮ್ಮ ಮಂಜಣ್ಣ. ಇನ್ನು 4 ತಗೊಂಡ್ರೆ ತುಂಬಾ ಫೈಟ್ ಇರುತ್ತೆ. ಇಲ್ಲಿ ಭವ್ಯನ, ಮೋಕ್ಷತನ, ರಜತ್ ಅಂತ ತಗೊಂಡ್ರೆ ನನ್ನ ಪ್ರಕಾರ ಖಂಡಿತವಾಗ್ಲೂ ರಜತ್ ಅವರು ಬಿಗ್ ಬಾಸ್ ಸೀಸನ್ 11ರಲ್ಲಿ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಈ ಫ್ಯಾಮಿಲಿ ಕನ್ಸಿಡರ್ ಮಾಡಿದಾಗ, ಅವ್ರ ಎಂಟರ್ಟೈನ್ಮೆಂಟ್ ನೋಡಿದಾಗ, ಟಾಸ್ಕ್ ನೋಡಿದಾಗ, ಮುಖದ ಮೇಲೆ ಹೇಳೋ ಒಂದು ರೀಸನ್, ಇವೆಲ್ಲ ತಗೊಂಡ್ರೆ ಖಂಡಿತವಾಗ್ಲೂ ಇವ್ರು ಕೂಡ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಟಾಪ್ 5 ಅಲ್ಲಿ ಕೊನೆ ಮೆಂಬರ್ ಅಂತ ಯಾರಂತ ತಗೊಂಡ್ರೆ ಭವ್ಯನ, ಇಲ್ಲ ನಮ್ಮ ಮೋಕ್ಷಿತನ ಅಂತ ತಗೊಂಡ್ರೆ, ಮೋಕ್ಷಿತ ಅವರು ಮನೆ ಮಂದಿ ಎಲ್ಲ ವಿರುದ್ಧ ಹಾಕೊಂಡು ಆಟ ಆಡಿದ್ದಾರೆ. ಆ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 5 ಇರಿಸ್ತಾರ ಅಂತ ಕೇಳೋದಾದ್ರೆ, ನೋಡಿ ಇಲ್ಲಿ ಮುಖ್ಯವಾಗಿ ಹೊರಗಡೆ ಕೂಡ ಯಾವ ರೀತಿ ವಾತಾವರಣ ಇದೆ ಅಂತ ಕಲರ್ಸ್ ಕನ್ನಡ ಅಲ್ಲಿ, ಬಿಗ್ ಬಾಸ್ ಟೀಮ್ ಅವಲ್ಲಿ ವಾತಾವರಣ ನೋಡ್ತಾರೆ. ಏನಕ್ಕಂದ್ರೆ ಮುಂದಿನ ಸೀಸನ್ ಅಲ್ಲಿ ನೋಡ್ಬೇಕು ತಾನೆ ಪ್ರೇಕ್ಷಕರು. ಆ ಕಾರಣದಿಂದ ಏನಾಗ್ತಂದ್ರೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಇವರು ಮೋಕ್ಷಿತ ಅವರು ಯಾವ ಟಾಸ್ಕ್ ಆಡಿಲ್ಲ, ಎಂಟರ್ಟೈನ್ಮೆಂಟು ಇಲ್ಲ, ಕೇವಲ ಒಂದ್ ಸ್ವಲ್ಪ ಬೆನ್ನಿಂದ ಮಾತಾಡೋದು, ಮನೆ ಮಂದಿ ಎಲ್ಲ ಎದುರು ಹಾಕೊಳ್ಳೋದು, ಇಷ್ಟು ಮಾತ್ರ ಕಾಣುತ್ತೆ. ಕೆಲವೊಮ್ಮೆಲ್ಲ ಕಮೆಂಟ್ಸ್ ಎಲ್ಲ ಬರ್ತವೆ, ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಬೇಕಾದ್ರೆ ಹೇಳಿ, ಇಂಥ ಟಾಸ್ಕ್ ಆಡಿದ್ದಾರೆ, ಇಂಥ ಆಟ ಗೆದ್ದಿದ್ದಾರೆ, ಈ ರೀತಿ ಇದೇ ಕಾರಣಕ್ಕೆ ಟಾಪ್ 5 ಇರ್ತಾರಂತ. ಆ ರೀತಿಯಾಗಿ ಬಟ್ ಫ್ಯಾನ್ಸ್ ಬೇಸ್ ಮೇಲೆ ಫ್ಯಾನ್ಸ್ ತುಂಬಾನೇ ಇದೆ. ಹೊರಗಡೆ ಬೇರೆ ವರ್ಕೌಟ್ ಆಗ್ತಾ ಇದೆ. ಲಾಸ್ಟ್ ಫ್ಯಾಮಿಲಿ ಕಾದಾಗ ಸ್ವಲ್ಪ ಸಿಂಪತಿನ ವರ್ಕೌಟ್ ಆಗಿದೆ. ಈ ಕಾರಣಕ್ಕೆ ಇವರು ಕೂಡ ಖಂಡಿತವಾಗ್ಲೂ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ. ಇನ್ನು ಟಾಪ್ 6 ಅಂತ ತಗೊಂಡ್ರೆ ಮಾತ್ರ ಭವ್ಯಗೌಡ ಬರ್ತಾರೆ. ಇಲ್ಲಾಂದ್ರೆ ಭವ್ಯಗೌಡ ಟಾಪ್ 5 ಅಲ್ಲಿ ಇರಲ್ಲ ಅಂತ ನನ್ನ ಅನ್ಸಿಕೆ. ಒಂದು ಫಿಮೇಲ್ ಕಂಡೀಷನ್ ತಗೊಂಡ್ರೆ ಕೇವಲ ನಮ್ಮ ಮೋಕ್ಷಿತ್ ಅವ್ರು ಮಾತಾಡ್ತಾರೆ, ಭವ್ಯಗೌಡ ಇರಲ್ಲ ಅಂತ ಅನ್ಸುತ್ತೆ. ಮೊದಲೇದಾಗಿ ಹನುಮಂತು, ಸೆಕೆಂಡ್ ತ್ರಿವಿಕ್ರಮ, ಥರ್ಡ್ ಮಂಜಣ್ಣ,
ಫೋರ್ತ್ ಬಂದ್ಬಿಟ್ಟು ನಮ್ಮ ರಜತ್, ಫಿಫ್ತ್ ಮೋಕ್ಷತ. ಟಾಪ್ 6 ಅಂತ ತಗೊಂಡ್ರೆ ನಮ್ಮ ಇವ್ರು ಇರ್ತಾರೆ, ಯಾರು ನಮ್ಮ ಭವ್ಯಗೌಡ, ಇಲ್ಲ ಅಂದ್ರೆ ಇರಲ್ಲ. ಖಂಡಿತವಾಗ್ಲೂ ಮನೆಗೆ ಹೋಗೋರು ಯಾರಂತ ಕೇಳಿದ್ರೆ ಗೌತಮೀರ್ ಮನೆಗೆ ಹೋಗ್ತಾರೆ, ನಮ್ಮ ಧನರಾಜ್ ಮನೆಗೆ ಹೋಗ್ತಾನೆ, ಚೈತ್ರ ಹೋಗ್ತಾರೆ. ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಕಂಟೆಸ್ಟೆಂಟ್ಸ್ ಈ ವಾರ. ಇನ್ನು ಬರುವಾರ ಡಬಲ್ ಎಲಿಮಿನೇಷನ್ ಖಂಡಿತವಾಗ್ಲೂ ಇರುತ್ತೆ. ಅದಾದ್ಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಾರೆ ನೆಕ್ಸ್ಟ್ ವೀಕ್, ಅಲ್ಲಿಗೆ 3 ಜನ ಹೋಗ್ತಾರೆ, ಇನ್ನ ಟಾಪ್ 6 ಉಳಿತಾರೆ. ಒಂದ್ ವೇಳೆ ಟಾಪ್ 5 ಅಂತ ಹೇಳೋದಾದ್ರೆ ಈ ವೀಕ್ ಡಬಲ್ ಎಲಿಮಿನೇಷನ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಮಿಡ್ ವೀಕ್ ಎಲಿಮಿನೇಷನ್ 2 ಮಾಡಬಹುದು. ಆ ರೀತಿ ಇರುತ್ತೆ ಒಂದು ಕನ್ಕ್ಲೂಷನ್ ಈ ಬಿಗ್ ಬಾಸ್ ಸೀಸನ್ 11. ಜನವರಿ 26 ಫಿನಾಲೆ. ಎಲ್ಲರಿಗೂ ಅಪ್ಡೇಟ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಆಲ್ರೆಡಿ. ಆ ರೀತಿ ಇರುತ್ತೆ ಈ ಟಾಪ್ 5 ಅಲ್ಲಿ. ಮತ್ತೆ ನಿಮ್ಮ ಪ್ರಕಾರ ಈ ಸೀಸನ್ ಟಾಪ್ 5 ಯಾರು, ಟಾಪ್ 6 ಯಾರು ಅಂತ ಕಮೆಂಟ್ ಮಾಡಿ. ಇನ್ನು 2 ವಾರ ಇದೆ, 2 ವಾರದಲ್ಲಿ ಏನಾದ್ರೂ ಬದಲಾಗಬಹುದು. ಒಂದ್ ನೈಟ್ ಸಾಕು, ಒಂದ್ ಓವರ್ ನೈಟ್ ಸಾಕು ಬದಲಾಗಕ್ಕೆ, ಆಟ ಬದಲಾಗಕ್ಕೆ. ಫ್ಯಾನ್ಸ್ಗೆ ಒಂದು ಸಿಂಪತಿ ಆಗಿರ್ಬೋದು, ಆಟ ಆಗಿರ್ಬೋದು, ಅವ್ರ ಮೇಲೆ ಗೌರವ ಆಗಿರ್ಬೋದು, ಏನೇ ಒಂದು ತಗೊಂಡ್ರು 1-2 ನೈಟ್ ಅಲ್ಲೇ ಬದಲಾವಣೆ ಆಗೇ ಆಗುತ್ತೆ. ಆದ ಕಾರಣ ನೋಡೋಣ ಈ ವೀಕ್ ಅಲ್ಲಿ ಯಾರಾದ್ರೂ ಡೌನ್ ಆಗ್ತಾರೋ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆವಾಗ ಕ್ಲಾರಿಟಿ ಇನ್ನೂ ಸಿಗುತ್ತೆ. ಮತ್ತೆ ಈ ಟಾಪ್ 5 ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.